ಹೀಗಾಗದೇ ಇರ್ಲಿ. ಆದ್ರೆ ಹಿಂದೂ ಕುಟುಂಬದಲ್ಲಿ ಯಾವ್ದಾದ್ರು ಚಿಕ್ಕ ಮಗು ತೀರ್ಕೊಂಡ್ರೆ ಆ ಮಗುನ ಸುಡೋದ್ರ ಬದಲು ಹೂತಾಕ್ತಾರೆ. ಯಾಕೆ ಗೊತ್ತಾ? ಹಿಂದೂ ಧರ್ಮದಲ್ಲಿ ತೀರ್ಕೊಂಡಿರುವಂತಹ ಎಲ್ಡರ್ಸ್ ನ, ಅಡಲ್ಟ್ಸ್ ನ ಮತ್ತು ಟೀನೇಜರ್ಸ್ ನ ಹೂತಾಕ್ದೆ ಸುಟ್ಟಾಕ್ತಾರೆ. ಆದ್ರೆ ಅದೇ ಹಿಂದೂ ಧರ್ಮದಲ್ಲಿ ಚಿಕ್ಕ ಮಗು ತೀರ್ಕೊಂಡ್ರೆ ಅದನ್ನ ಸುಡದೆ ಹೂತಾಕ್ತಾರೆ. ಬನ್ನಿ ಯಾಕೆ ಅಂತ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋತಾ ತಿಳ್ಕೊಳ್ಳೋಣ. ಹಿಂದೂ ಧರ್ಮದಲ್ಲಿ 18 ಮಹಾಪುರಾಣಗಳಲ್ಲಿ ಈ ಗರುಡ ಪುರಾಣ ಒಂದು. ಈ ಪುರಾಣದ 10ನೇ ಅಧ್ಯಾಯದಲ್ಲಿ ಡೆತ್ ರಿಚುವಲ್ಸ್ ಮತ್ತೆ ಆಫ್ಟರ್ ಡೆತ್ ಈ ಕಾನ್ಸೆಪ್ಟ್ ಗಳನ್ನ ಡಿಸ್ಕಸ್ ಮಾಡಿದ್ದಾರೆ. ಈ ಪುರಾಣದಂತೆ 18 ತಿಂಗಳು ತುಂಬುವ ಮೊದಲೇ ಆ ಮಗು ತೀರ್ಕೊಂಡ್ರೆ ಮೊದಲು ಇದನ್ನು ನೋಡ್ಲಾಗುತ್ತದೆ. ಎಲ್ಲಾದ್ರೂ ಆ ಮಗು ಗಂಗಾ ನದಿಯ ಆಸುಪಾಸು ಎಲ್ಲಾದ್ರೂ ತೀರ್ಕೊಂಡಿದ್ರೆ ಗಂಗಾ ನದಿಯಲ್ಲೇ ಆ ಮಗುವನ್ನ ತೇಲಿ ಬಿಡಲಾಗುತ್ತದೆ. ಆದ್ರೆ ಲೊಕೇಶನ್ ಬೇರೆ ಆಗಿದ್ರೆ ಆ ಮಗುನ ಹೂತಾಕ್ಲಾಗುತ್ತದೆ. ಗರುಡ ಪುರಾಣದಲ್ಲಿ ಬರ್ದಿರ್ಬೋದು, ಆದ್ರೆ ಅದ್ರ ಹಿಂದೆ ಯಾಕೆ ಅಂತ ಒಂದು ರೀಸನ್ ಇರುತ್ತಲ್ಲ. ಯಾವಾಗ ಆ ಮನುಷ್ಯ ದೊಡ್ಡನಾಗಿರ್ತಾನೋ ಆ ಮನುಷ್ಯನಲ್ಲಿ ಎಲ್ಲಾ ಆಸೆಗಳು ಹುಟ್ಟಿರ್ತವೆ, ಎಲ್ಲದನ್ನು ಅನುಭವಿಸ್ಬೇಕು ಅನ್ನೋದು ಇರುತ್ತೆ. ಆಗ ಆ ಮನುಷ್ಯ ಎಲ್ಲಾದ್ರೂ ತೀರ್ಕೊಂಡ್ರೆ ಆ ಮನುಷ್ಯ ಮತ್ತೆ ಆ ಆತ್ಮಕ್ಕೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಮನುಷ್ಯನ ಮೂಗಲ್ಲಿ ಮತ್ತೆ ಕಿವಿಯಲ್ಲಿ ಹತ್ತಿ ಹೊಡೆಯೋದ್ರ ಮೂಲಕ ಆ ಮನುಷ್ಯನಲ್ಲಿ ಆತ್ಮ ಮರುಕಳಿಸಬಾರ್ದು ಅಂತ. ಆದ್ರೆ 18 ತಿಂಗಳ ಮಗುವಿನಲ್ಲಿ ಯಾವುದೇ ಆಸೆಗಳಿರೋದಿಲ್ಲ, ಹಾಗಾಗಿ ಆ ಆತ್ಮ ಮತ್ತೆ ಮರುಕಳಿಸಲ್ಲ ಅಂತ ಹೇಳಿ ಆ ಮಗುನ ಹೂತಾಕ್ತಾರೆ, ಸುಡಲ್ಲ. ಹಿಂದೂ ಧರ್ಮದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.